ನನ್ನ ಹೆಸರು ಸದಾಶಿವ ಗುಂಡಿ ಅಂತ ಬಿಜಾಪುರದಿಂದ ಬಂದಿದ್ದೇನೆ. ನಾನು ಪೈ ಇಂಟರ್ನ್ಯಾಷನಲಲ್ಲಿ ರಿಯಲ್ಮಿ 15X ಮೊಬೈಲ್ನ ಖರೀದಿ ಮಾಡಿದೆ. ನಾನು ಆ್ಯಕ್ಚುಲಿ ಬ್ಯಾಂಕ್ ಎಂಪ್ಲಾಯಿ, ಬಟ್ ನಾನು ಯೂಶ್ವಲಿ ನಂಬಿದ್ದು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದರೆ ರೇಟ್ ಕಮ್ಮಿ ಇರುತ್ತಂತೆ ನಂಬಿದ್ದೆ. ಬಟ್ ಇಲ್ಲಿ ನಾನು ಪೈ ಇಂಟರ್ನ್ಯಾಷನಲಲ್ಲಿ ಹೋದಾಗ ಗೊತ್ತಾಯಿತು ಆನ್ಲೈನ್ ಇರೋಕ್ಕಿಂತ ಕಮ್ಮಿ ರೇಟಲ್ಲಿ ಪೈ ಇಂಟರ್ನ್ಯಾಷನಲಲ್ಲಿ ದೊರೆಯುತ್ತೆ ಅಂತೇಳಿ ನನಗೆ ಗೊತ್ತಾಯಿತು. ಅದಕ್ಕೆ ಆದರೂ ನಾನು ಫಸ್ಟ್ ಟೈಮ್ ಪರ್ಚೇಸ್ ಮಾಡುವಾಗ 2 ಟೈಮ್ ವಿಸಿಟ್ ಮಾಡಿ ಲಾಸ್ಟಿಗೆ ಪರ್ಚೇಸ್ ಮಾಡಿದೆ. ಅಲ್ಲಿ ಕಸ್ಟಮರ್ ಅಲ್ಲಿ ಸೇಲ್ ಮಾಡುವಂಥ ಪರ್ಸನ್ಸ್ ಆಗಲಿ ನಾನು ಕನ್ವಿನ್ಸ್ ಮಾಡಿದ್ದು ಅನ್ಎಕ್ಸ್ಪೆಕ್ಟೆಡ್. ಸರ್ವಿಸ್ ಭಾಳ ಚೆನ್ನಾಗಿ ಕೊಟ್ಟರು, ಕಂಪ್ಯಾರಿಸನ್ ಅಂತೂ ಭಾರಿ ಕೊಟ್ಟರು. ಬೇರೆ ಮೊಬೈಲ್ಸ್ ಹೆಂಗಿರುತ್ತೆ, ಆಪ್ಷನ್ ಹೆಂಗಿರುತ್ತೆ, ಈ ಮೊಬೈಲ್ ಯಾಕೆ ತೊಗೋಬೇಕು, ಯಾಕೆ ಇದನ್ನು ಮಾಡಬೇಕಂತ. ಐ ರಿಯಲಿ ಅಪ್ರಿಷಿಯೇಟ್ ದ ಬಿಜಾಪುರ ಪೈ ಇಂಟರ್ನ್ಯಾಷನಲ್ ಮೊಬೈಲ್ ಸೆಂಟರ್ಸ್. ಹಾಗಾಗಿ ಪರ್ಚೇಸ್ ಮಾಡಿದ ನಂತರ ನಾನು ಪರ್ಚೇಸ್ ಮಾಡಿ ಸುಮ್ಮನೆ ಕೂತಿದ್ದೆ. ನಾನು ಬ್ಯಾಂಕಲ್ಲಿ ವರ್ಕ್ ಮಾಡ್ತಿರುವಾಗ ಹೆಡ್ ಆಫೀಸ್ನಿಂದ ಒಂದು ಕಾಲ್ ಬಂದು ಇಲ್ಲ ಸರ್, ನೀವು ಗ್ರ್ಯಾಂಡ್ ಐಟನ್ ನೀವು ವಿನ್ ಮಾಡಿದ್ರಿ. ನಾನು ಇದೇನಪ್ಪ ಫ್ರಾಡ್ ಕಾಲ್ ಇರ್ಬೋದು, ಅಥವಾ ಏನೋ ಅನ್ಎಕ್ಸ್ಪೆಕ್ಟೆಡ್ ಕಾಲ್ ಇರ್ಬೋದು, ಅಥವಾ ಏನೋ ಒಂದು ಸರ್ಪ್ರೈಸ್ ಕೊಡೋಕೆ ಮಾಡಿರ್ತಾರೆ ಅಂತೇಳಿ ನಾನು ನಂಬಲಿಲ್ಲ, ಅವಾಯ್ಡ್ ಮಾಡಿದೆ ಕಾಲ್. ನೆಕ್ಸ್ಟು 2 ಡೇಸ್ ಬಿಟ್ಟು ಮತ್ತೊಂದು ಕಾಲ್ ಮಾಡಿದ್ರು. ಅಲ್ಲ ಸರ್, ವಿಸಿಟ್ ಮಾಡಿದ್ರೆ ನೀವು ಬಿಜಾಪುರ ಸ್ಟೋರಿಗೆ ಹೋಗಿ. ಇಲ್ಲ ಮೇಡಮ್, ನಾನು ವಿಸಿಟ್ ಮಾಡಿಲ್ಲ. ಮತ್ತು ಅವ್ರಿಗೆ ಡೌಟ್ ಬಂತು, ಇವ್ರು ಇನ್ನೂ ನಂಬ್ತಾ ಇಲ್ಲ ಅಂತ. ಅವಾಗ ನಮಗೆ ಇವರು ಅಯ್ಯಪ್ಪ ಅಂತೇಳಿ ಬಿಜಾಪುರ ಸ್ಟೋರ್ದಿಂದ ಕಾಲ್ ಮಾಡಿದ್ರು. ಸರ್, ನಿಮ್ಮ ಕೂಪನ್ಗೆ ಹಿಂಗೆ ಗ್ರ್ಯಾಂಡ್ ಐಟನ್ ನ್ಯೂಸ್ ಕಾರ್ ಐತಿ. ಹೌದಾ? ನಾನು ಅಯ್ಯಪ್ಪರಿಗೆ ಕ್ವಶನ್ ಮಾಡಿದೆ, ಇಲ್ಲ ರಿಯಲ್ ಹೇಳ್ತಾ ಇದ್ದೀರಾ ಅಥವಾ ನಿಮ್ಮ ಸ್ಟೋರಲ್ಲಿ ಬಂದು ಏನಾದರೂ ಪರ್ಚೇಸ್ ಮಾಡ್ಬೇಕಂತ ರಿಯಲಿ ನಾನು ಅಲ್ಲಿ ಬರುವಂತೆ ಮಾಡತ್ತೀರಾ ಅಂತ ಮತ್ತು ಅವ್ರಿಗೆ ಕೇಳಿದೆ. ಇಲ್ಲ ಸರ್, ನೀವು ನಿಜವಾಗಿ ಒಂದು ಸಲ ವಿಸಿಟ್ ಮಾಡಿರಿ, ಅಂದಾಗ ನಿಮಗೆ ಅರ್ಥ ಆಗುತ್ತೆ. ಅಂದಾಗ ನಾನು ಈವ್ನಿಂಗ್ ಅಲ್ಲಿ ಬಿಜಾಪುರ ಸ್ಟೋರಿಗೆ ಹೋದಾಗ ಕನ್ಫರ್ಮ್ ಆಯಿತು ಅಲ್ಲ. ಆವಾಗ ಪೈ ಇಂಟರ್ನ್ಯಾಷನಲಲ್ಲಿ ಜೆನ್ಯೂನ್ ಇದೆ ಅಂತ ನಾನು ಆನ್ಲೈನ್ ಸ್ಟಾರ್ಟ್ ಮಾಡಿದೆ. ಹಿಸ್ಟ್ರಿ ಏನಿದೆ ಇಷ್ಟೊಂದು ಬರೀ ನಾನು 20,000 ಮೊಬೈಲ್ ಪರ್ಚೇಸ್ ಮಾಡಿದ್ದಕ್ಕೆ 7-8 ಲಕ್ಷ ಕಾರ್ ಕೊಡ್ತಾರಾ? ಇದು ರಿಯಲಿ ಇದೇನಾ ಅಂತೇಳಿ ನಾನು ಎಲ್ಲ ಇಂಟರ್ನೆಟ್ಟಲ್ಲೇ ಸರ್ಚ್ ಮಾಡಿದಾಗ 25 ಇಯರ್ ಹಿಸ್ಟ್ರಿ ನೋಡಿದೆ. ಅವಾಗ ನನಗೆ ಜೆನ್ಯೂನ್ ಅನ್ನಿಸಿ ನಮ್ಮ ಫ್ಯಾಮ್ಲಿದವ್ರಿಗೆ ಖುಷಿ ಆದದ್ದಕ್ಕೆ ನನಗೆ ಈ ಹೇಳ್ಕೊಳಕಂದ್ರೆ ಆ ಫೀಲಿಂಗ್ಸ್ ಇಲ್ಲಿ ವರ್ಡ್ಸಲ್ಲಿ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ, ಅಷ್ಟು ಖುಷಿಯಾಗಿದ್ದಾನೆ. ಥ್ಯಾಂಕ್ ಯು.